ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಅಂತಿದ್ದ ಹಾಗೆ ಸಿಟ್ಟು ಹೊರ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ 2028ರಲ್ಲಿ ಸಿಎಂ ಆಗಲಿ ಎಂದಿದ್ದಾರೆ ಜಮೀರ್ ಅಹ್ಮದ್. ದಲಿತ ಸಿಎಂ ಅಸ್ತ್ರ ಕೂಡ ಪ್ರಯೋಗ ಆಗುವ ಎಲ್ಲ ಸಾಧ್ಯತೆಗಳಿವೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಆಗುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿರೋದು. ಯಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದಲಾಗ್ತಾರೋ ಅವ್ರು ಮಾತ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಪವರ್ ಶೇರಿಂಗ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಟ್ರೆಂಡಿಂಗ್ ಪದ. ಇದು ಅಕ್ಟೋಬರ್ ಕಳೆದು ನವೆಂಬರ್ಗೆ ಕಾಲಿಡುತ್ತಿದ್ದು, ನವೆಂಬರ್ 20ಕ್ಕೆ ಏನಾಗಲಿದೆ ಅನ್ನೋದು ಈಗ ಎಲ್ಲರಿಗೂ ಕಾಡ್ತಿರೋ ಕುತೂಹಲ. ಈ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿರೋರ ಸಂಖ್ಯೆ ಏನೂ ಕಡಿಮೆ ಇಲ್ಲ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನೀಡಿದ ಒಂದೇ ಒಂದು ಪ್ರತಿಕ್ರಿಯೆ ಬೇರೆಯದ್ದೇ ಅರ್ಥ ಹೇಳ್ತಿದೆ. ಯಾವ ಪತ್ರಿಕೆ ನಾನು ನೋಡಿದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಇದು ನೋಡಿಲ್ಲ. ನವೆಂಬರ್ 21ಕ್ಕೆ ಡಿಕೆ ಶಿವಕುಮಾರ್ ಪದಗ್ರಹಣದ ಬಗ್ಗೆ ಚರ್ಚೆ. ಪ್ರಶ್ನೆ ಕೇಳಿದ ಪತ್ರಕರ್ತರ ಮೇಲೆ ಸಿಎಂ ಕೆಂಡಾಮಂಡಲ. ಅಕ್ಟೋಬರ್ ಕಳೆದು ನವೆಂಬರ್ ಸಮೀಪಿಸುತ್ತಿದ್ದಂತೆ ಸಿಎಂ ಬದಲಾವಣೆ ಚರ್ಚೆ ಬಿರುಸು ಪಡೆದುಕೊಂಡಿದೆ. ಅಧಿಕಾರ ಬದಲಾವಣೆ ಬಗ್ಗೆ ತರಹೇವಾರಿ ಚರ್ಚೆ ಆಗ್ತಿವೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಎಂಬ ಚರ್ಚೆಗಳು ಶುರುವಾಗಿದೆ. ಈ ಬಗ್ಗೆ ಪತ್ರಿಕೆಯೊಂದರಲ್ಲಿ ಸುದ್ದಿ ಪ್ರಕಟಿಸಿರೋದರ ಬಗ್ಗೆ ಸಿಎಂಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ದೇ ತಡ. ನಿಮಗೆ ಯಾರು ಹೇಳಿದ್ದು? ನಾನು ಎಲ್ಲಾ ಪತ್ರಿಕೆ ಓದುತ್ತೇನೆ, ಯಾವುದರಲ್ಲೂ ಇಲ್ಲ ಅಂತೆಲ್ಲ ಕೆಂಡಾಮಂಡಲವಾಗಿ ಬಿಟ್ರು. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ ನಾನು ನೋಡ್ದಿರೋ ಪತ್ರಿಕೆ? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಇದು ನೋಡಿಲ್ಲ. ಇನ್ನು ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯನವರೇ 2028ರವರೆಗೂ ಅಧಿಕಾರದಲ್ಲಿರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಕೆಶಿ ಸಿಎಂ ಆಗ್ಬೇಕು ಅಂತ ನಮಗೂ ಆಸೆ ಇದೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ತಮ್ಮ ಅಭಿಮಾನಿಗಳು ಮುಂದಿನ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಘೋಷಣೆ ಕೂಡ ಕೂಗಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಈ ಮಧ್ಯೆ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಹಲವು ಶಾಸಕರು, ಸಚಿವರು ತಮ್ಮದೇ ಶೈಲಿಯಲ್ಲಿ ವಿಶ್ಲೇಷಣೆ ಮಾಡುತ್ತಿದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ, ಸಿದ್ದರಾಮಯ್ಯ ಕುರ್ಚಿ 2.5 ವರ್ಷ ಅಲುಗಾಡಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರೆ, ವರಿಷ್ಠರು ಹೇಳಿದ್ರೆ ನಾನು ಅಧಿಕಾರ ಬಿಟ್ಟುಕೊಡೋಕು ಸಿದ್ಧ ಅಂತ ಸಚಿವ ಬೋಸರಾಜು ಹೇಳಿದ್ರು. ಯಾವ ಕ್ರಾಂತಿನೂ ಆಗೋದಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗೋದು ಅದು ಎಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ ಏನೇ ಆದರೂ ಕಾಂಗ್ರೆಸ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳೋರು ಹೈಕಮಾಂಡ್ ಅಲ್ಟಿಮೇಟ್ಲಿ. ಈ ಮಾತನ್ನೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಅದೇ ಮಾತನ್ನು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಸಹಿತ ಅದೇ ಹೇಳ್ತಾ ಇದ್ದೀವಿ. 100% ನಾನೇ ಅಲ್ಲ, ಪ್ರತಿಯೊಬ್ಬರು ಯಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದಲಾಗ್ತಾರೋ ಅವ್ರು ಮಾತ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಏನಿಲ್ಲ ಹೇಳ್ತಾರಲ್ಲ, ಎಂಥ ಭ್ರಾಂತಿನೂ ಇಲ್ಲ, ಏನೂ ಇಲ್ಲ. ಆದರೆ ಒಂದು ನಮ್ಮ ಪಕ್ಷದೊಳಗೆ ಏನು ಹೈಕಮಾಂಡ್ ಹೇಳ್ತಾರೆ ಅದನ್ನು ಎಲ್ಲದೂ ಕೂಡ ಒಪ್ಕೊಂಡು ಬರ್ತಕ್ಕಂಥ ಸಾರ್ವಜನಿಕರವಾಗಿ ನಾವು ಚರ್ಚೆ ಮಾಡೋದು. ನಮ್ಮಲ್ಲಿ ಕೆಲವರು ಮಾಡಿದ್ರು ಕೂಡ ಅವರಿಗೆ ನೀವು ಪ್ರಶ್ನೆಯನ್ನು ಕೇಳಿ. ಮತ್ತಷ್ಟು ರಂಗು ಪಡೆದ ದಲಿತ ಸಿಎಂ ಚರ್ಚೆ. ಹೋರಾಟ ನಿರಂತರ ಎಂದ ಸಚಿವ ಮಹದೇವಪ್ಪ.
ಅಧಿಕಾರ ಬದಲಾವಣೆ ಆಟದ ಮಧ್ಯೆ ದಲಿತ ನಾಯಕರ ದಾಳ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರೋ ಸಚಿವ ಎಚ್.ಸಿ. ಮಹದೇವಪ್ಪ, ರಾಜಕೀಯ ಪಕ್ಷದ ಒಳಗೆ ಹೋರಾಟ ಗಿದ್ದೇ ಇರುತ್ತೆ. ಕರ್ನಾಟಕದಲ್ಲಿ ದಲಿತ ಸಿಎಂ ಸಾಧ್ಯವಾಗುವುದಿಲ್ಲ ಎಂದು ಯಾರು ಹೇಳಿದ್ದಾರೆ? ಸೂಕ್ತ ಸಮಯಕ್ಕೆ ಸಂದರ್ಭಕ್ಕೆ ಹೈಕಮಾಂಡ್ ಕಾಯುತ್ತಿರಬಹುದು ಅಂತ ಹೇಳೋ ಮೂಲಕ ದಲಿತ ಸಿಎಂ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಹೋರಾಟ ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ವಿದ್ಯೆ ಇದೆಯಲ್ವಾ? ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ. ಅದು ಯಾವ 1924 ಹಾಕಿದ್ರು ಬಯಸ್ಕೃತ ಹಿತಕಾರಣಿ ಸಭೆ ಮಾಡಿದ್ರು 100 ವರ್ಷಗಳ ಹಿಂದೆ. ಆ ಮಾಡದ ಉದ್ದೇಶನೇ ಹೋರಾಟಕ್ಕೆ. ಇದು ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಆಗುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿರೋ ರಾಜಕೀಯ ಪಕ್ಷ ನೋಡಿ. ಹೋರಾಟ ಅಂತೂ ಇದ್ದೇ ಇರ್ತದೆ. ಅದು ನಿರ್ಣಯ ಆಗೋದು ಹೈಕಮಾಂಡ್ ಹಂತದಲ್ಲಿ. ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ತಾಯಿ ಕರುಣೆ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಪಕ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮೌನ ವ್ರತಕ್ಕೆ ಶರಣಾಗಿದ್ದಾರೆ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಕೃಪೆ ತನ್ನ ಮೇಲೆ ಇದ್ದೇಗಿದೆ. ಇದನ್ನ ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರೆ. ನವೆಂಬರ್ ಶುರುವಾಗ್ತಾಗಿದ್ದು ಕ್ರಾಂತಿಯೋ ಅಥವಾ ಇದು ಪ್ರಾಂತಿಯೋ ಅನ್ನೋದು ಗೊತ್ತಾಗಲಿದೆ. ನವೆಂಬರ್ 20ನೇ ತಾರೀಕಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.